ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಂಗಳೂರು ಸಿಟಿಯಲ್ಲಿದ್ದೀನಿ, ಮಂಗಳೂರು ಸಿಟಿಯಲ್ಲಿ. ಇವತ್ತು ನಾನು ಬಂದು ಒಂದು ತೆಲುಗು ಪಿಕ್ಚರ್ ಶೂಟಿಂಗ್ದು ಡ್ಯೂಟಿಗೆ ಬಂದಿದ್ದೀನಿ. ಹಾಗೆ ಇಲ್ಲಿ ಮಂಗಳೂರಲ್ಲಿ ಒಂದು ಶ್ರೀನಿವಾಸ್ ಹೋಟ್ಲ್ ಅಂತಿದೆ, ಅಲ್ಲಿದ್ದೀನಿ. ಈಗ ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಹೋಗಬೇಕು. ಈಗ ಬಸ್ ಸ್ಟ್ಯಾಂಡಿಂದ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿದ್ದೀನಿ. ಫ್ರೆಶ್ ಅಪ್ ಆದಮೇಲೆ ಶೂಟಿಂಗ್ ಪ್ಲೇಸಿಗೆ ಕರ್ಕೊಂಡು ಹೋಗಬೇಕು. ಶೂಟಿಂಗ್ ಪ್ಲೇಸ್ ಬಂದುಬಿಟ್ಟು ತಣ್ಣೀರು ಬಾವಿ ಬೀಚ್ ರೋಡು, ಮಂಗಳೂರು ಬೀಚ್ ರೋಡ್ ತಣ್ಣೀರು ಬಾವಿ ಅಂತೇಳಿ ಪ್ಲೇಸು. ಅಲ್ಲಿ ಕರ್ಕೊಂಡು ಹೋಗ್ಬೇಕು ಈ ಪಾರ್ಟಿನ. ಇವ್ರು ಯಾರೋ ಡೈರೆಕ್ಟ್ರ್ ಯಾರಂತೆ, ಈ ಮೇಲಿದ್ದಾರೆ. ಈಗ ಬರ್ತಾರೆ, ಬಂದ ಕೂಡಲೇ ಕರ್ಕೊಂಡು ಹೋಗ್ಬೇಕು. ನಿನ್ನೆ ಅದು ಡ್ಯೂಟಿ ಮುಗೀತು, ಇವತ್ತು ಇಲ್ಲಿದ್ದೀನಿ. ಇದೊಂದು 4 ದಿನ ಆದರೂ ಇರ್ಬೋದು, ಹೆಚ್ಚಿನ ಅಂಶ. ಹಾಗಾಗಿ ಇಲ್ಲೇ ಇದ್ದೀನಿ ಫ್ರೆಂಡ್ಸ್, ಕಾಯ್ತಾ ಇದ್ದೀನಿ. ಅವ್ರು ಬಂದ ಕೂಡಲೇ ಕರ್ಕೊಂಡು ಹೋಗೋದೇ ನನ್ನ ಡ್ಯೂಟಿ. ಮೊನ್ನೆ ಏನೋ ಆ್ಯಕ್ಸಿಡೆಂಟ್ ಆಯ್ತಲ್ಲ ಫ್ರೆಂಡ್ಸ್, ಅದನ್ನು ನೆನೆಸ್ಕೊಳ್ಳೋಗೇ ಬೇಜಾರಾಗೋಗುತ್ತೆ. ಯಾಕಂತಂದರೆ ನೋಡಿ, 9 ಜನ ಏನೋ ತೀರೋದ್ರಂತೆ. ನಮ್ಮ ಡ್ರೈವರ್ ಆದವರು ಸ್ವಲ್ಪ ಜಾಗ್ರತೆ ಮಾಡಬೇಕಿತ್ತು. ಏನೋ ಲಾರಿ ಅವ್ರದ್ದು ಏನೋ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಅವರಿಂದನೇ ತೊಂದರೆ ಆಗಿದೆ ಅಂತ ಹೇಳ್ತಾರೆ. ಅವರೇನೋ 1 ವೇ ರೋಡಲ್ಲಿ ಬಂದುಬಿಟ್ಟಿದ್ದಾರಂತೆ, ರಾಂಗ್ ರೂಟಲ್ಲಿ. ಅವರು ರಾಂಗ್ ರೋಡಲ್ಲಿ ಬರಬಾರ್ದಿತ್ತು. ಆ ರಾಂಗ್ ರೋಡಲ್ಲಿ ಬಂದದಕ್ಕೆ ಎದುರುಗಡೆ ಟಿ ಗಾಡಿಯವ್ರಿಗೇನೋ ಅದು ಆಪೋಸಿಟ್ ರೋಡು ಆ ಸೈಡಲ್ಲಿ ಡಿವೈಡರ್ ಆ ಕಡೆ ಗಾಡಿ ಬರ್ತದೆ ಅಂದ್ಕೊಂಡಿದ್ರಂತೆ ಅವರು, ಟಿ ಗಾಡಿಯವರು. ಹಾಗೆ ಟಿ ಗಾಡಿ ಹಿಂದುಗಡೆನೇ ಬಸ್ ಇದೆ. ಹಾಗಾಗಿ ದೊಡ್ಡ ಆಕ್ಸಿಡೆಂಟ್ ಆಗಿದೆ. ಸ್ವಲ್ಪ ಆಲೋಚನೆ ಮಾಡಬೇಕು ಡ್ರೈವಿಂಗ್ ಮಾಡುವಾಗ. ಯಾಕಂದರೆ 24 ಗಂಟೆ ಡ್ರೈವಿಂಗಲ್ಲಿ ಇರೋರಲ್ವ. ಹೊಸತಾಗಿ ಡ್ರೈವಿಂಗ್ ಮಾಡೋದಾದ್ರೆ ಬೇರೆ ವಿಷಯ. ಏನೊಂದು ಸ್ವಲ್ಪ ಲೇಟ್ ಆಗ್ತದೆ, ಲೇಟ್ ಆದರೂ ತೊಂದರೆ ಇಲ್ಲ. ನೋಡಿ, ಈಗ ನೋಡಿ, ತುಂಬಿ ಜೀವಗಳು 9 ಜನ ತೀರೋದ್ರು. ಒಂದು ಸೆಕೆಂಡ್ ಆಲೋಚನೆ ಮಾಡಿದರೆ ಇಂಥದ್ದೆಲ್ಲ ತೊಂದರೆಗಳಾಗದಂಗೆ ನೋಡ್ಕೋಬೋದು. ಅವ್ರು ರಾಂಗ್ ರೂಟಲ್ಲಿ ಬರಬಾರ್ದಿತ್ತು, ಲಾರಿಯವರು ರಾಂಗ್ ರೂಟಲ್ಲಿ ಬಂದುಬಿಟ್ಟಿದ್ದಾರೆ. ಇದು ರೋಡ್ ಮಾಡೋರು ಅಷ್ಟೇ, ರಾತ್ರಿ ಹೊತ್ತು ಅದನ್ನೆಲ್ಲ ಗಾಡಿ ಕರೆಕ್ಟಾಗಿ ಮಾರ್ಕಿಂಗ್ ಎಲ್ಲ ಕೊಟ್ಟು ಗಾಡಿ ಬಿಡಬೇಕು. ಇವರು ಆ ಕಡೆ ರೋಡು ಇದ್ರೂ ಆ ಕಡೆ ಬಂದ್ ಮಾಡಿ ಈ ಸೈಡ್ ಒಂದೇ ಸೈಡ್ ಬಿಟ್ಟುಬಿಡ್ತಾರೆ ಕೆಲವು ಸಾರಿ. ಇವ್ರದ್ದು ಮಿಸ್ಟೇಕ್ ಇದೆ, ಅದು ಯಾರ್ದು ಪ್ರಾಬ್ಲಮ್ ಅಂತ ನನಗೆ ಗೊತ್ತಿಲ್ಲ. ಈಗ ಎಲ್ಲರ ತೊಂದರೆಯಿಂದ ಪಾಪ ಬಸ್ ಡ್ರೈವರ್ಗೆ ಕಾಲು ಮುರಿದಿದೆ ಅಂತೆ, ಮತ್ತು ಇವರಿಗೆ ಟಿಟಿಯಲ್ಲಿದ್ದವ್ರು ಎಲ್ಲ ತೀರೋಗಿದ್ದಾರೆ. ಅದನ್ನೆಲ್ಲ ಆಲೋಚನೆ ಮಾಡಬೇಕಿತ್ತು, ಮಾಡಲಿಲ್ಲ ಇವರು. ಈಗ ನೋಡಿ ಪಾಪ ಕಣ್ಣೀರು ಹಾಕ್ತಿದ್ದಾರೆ ಅವರು. ಮನೆಯಲ್ಲಿ ತೀರೋದವರೆಲ್ಲ ಕಣ್ಣೀರು ಹಾಕ್ತಾಯಿದ್ದಾರೆ, ಅವ್ರ ಫ್ಯಾಮ್ಲಿಯವರು. ನೋಡೋಕೆ ಬೇಜಾರಾಗುತ್ತೆ. ಯಾಕಂದರೆ ಇದನ್ನೆಲ್ಲ ನಾವು ಆಲೋಚನೆ ಮಾಡಬೇಕಿತ್ತು. ಆಲೋಚನೆ ಮಾಡದೆ ಹೋದರೆ ಈಗೇನೆ ಆಗೋದು. ಏನೇ ಆಗಲಿ ಫ್ರೆಂಡ್ಸ್, ಡ್ರೈವಿಂಗ್ ಮಾಡುವಾಗ ಯಾವತ್ತೂ ಹುಷಾರಾಗಿ ಡ್ರೈವಿಂಗ್ ಮಾಡಿ. ಯಾಕಂತಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮ್ಲಿ ಕಾಯ್ತಾ ಇರ್ತದಂತ ಯಾವತ್ತೂ ಮರಿಬೇಡಿ. ಓಕೆನಾ ಫ್ರೆಂಡ್ಸ್? ಯಾವತ್ತೂ ಅಷ್ಟೇ ಸ್ವಲ್ಪ ಜಾಗ್ರತೆಯಾಗಿ ಡ್ರೈವಿಂಗ್ ಮಾಡಿ. ಮತ್ತೇನೋ ಎಲ್ಲಾದರೂ ಟರ್ನ್ ಇತ್ತಂದರೆ ಅಲ್ಲಿ ಹೋಗಿ ಕರೆಕ್ಟಾಗಿ ತಿರುಗಿ ಬನ್ನಿ. ಹತ್ರ ಆಗ್ತದೆ ಅಂತೇಳಿ ರಾಂಗ್ ರೂಟಲ್ಲೆಲ್ಲ ಹೋಗಬೇಡಿ. ರಾಂಗ್ ರೂಟಲ್ಲಿ ಹೋಗಿ ನೋಡಿ, ಇದೆಲ್ಲ ತೊಂದರೆ ಆಗಿರೋದು. ಅದು ಯಾರ್ದು ತಪ್ಪಂತ ನನಗೆ ಗೊತ್ತಿಲ್ಲ. ಅದು ನೋಡುವಾಗಲೇ ಬೇಜಾರಾಗಿ ಹೋಗುತ್ತೆ ಫ್ರೆಂಡ್ಸ್. ಈಗ ನಾನು ಇಲ್ಲಿದ್ದೀನಿ ಫ್ರೆಂಡ್ಸ್. ಈಗ ಬಂದ ಕೂಡಲೇ ಶೂಟಿಂಗ್ ಪ್ಲೇಸ್ ಕರ್ಕೊಂಡೋಗಿ ಬಿಡಬೇಕು. ಆಮೇಲೆ ಮತ್ತೆ ಸಂಜೆ ತನಕ ಇದೆ ಡ್ಯೂಟಿಯಲ್ಲಿ. ಸಂಜೆ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ. ಸಂಜೆ ರಿಟರ್ನ್ ಕರ್ಕೊಂಬಂದು ಇಲ್ಲಿಗೆ ಬಿಡಬೇಕು. ಹಾಗಾಗಿ ಇಲ್ಲೇ ಇದ್ದೀನಿ ಫ್ರೆಂಡ್ಸ್, ವೆಯ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್, ಥ್ಯಾಂಕ್ ಯು.